ಪ್ರಿಯ ಸಹೋದರ ಸಹೋದರಿಯರೇ, ನಾವು ಹೋದ ವಾರ ಧ್ಯಾನ ಮಾಡಿದ್ದೇವೆ. ದೇವರಿಗೆ ದಾವೀದನು ಒಂದು ಹೆಸರು ಕೊಡ್ತಾನೆ, ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಹಾಲೆಲೂಯ. ನಮ್ಮ ದೇವರಿಗೆ ಅನೇಕ ಹೆಸರುಗಳಿದೆ. ಅದರಲ್ಲಿ ಒಂದು ಹೆಸರೇನೆಂದರೆ ಪಕ್ಕನೆ ಬಿಡುಗಡೆ ಕೊಡುವ ದೇವರು. ಪ್ರಿಯರೇ, ನೀವು ನಂಬಿದ ದೇವರು, ನಾನು ನಂಬಿದ ದೇವರು ನಮ್ಮ ದಿನನಿತ್ಯ ಎಲ್ಲ ವಿಷಯದಲ್ಲಿ ಅವರು ಚಿಂತಿಸುವ ದೇವರಾಗಿದ್ದಾರೆ. ನಮ್ಮ ಎಲ್ಲ ವಿಷಯ ಅವ್ರಿಗೆ ಗೊತ್ತಿದೆ. ಅವರು ಒಂದೇ ಒಂದು ಸಂಗತಿ ಗೊತ್ತಿಲ್ಲದೆ ಮಾಡೋದಿಲ್ಲ. ಅಷ್ಟೇ ಅಲ್ಲ, ನಾವು ಅನೇಕ ವರ್ಷದಿಂದ ಕಾಯ್ತಾ ಇರುವ, ಪ್ರಾರ್ಥನೆಯಲ್ಲಿ ಮುಂದೆ ನೋಡ್ತಾ ಇರುವ ಸಂಗತಿಗಳಿಗೆ ದೇವರು ಪಕ್ಕನೇ ಒಂದು ದಿವಸ ನಮ್ಮ ಜೀವನದಲ್ಲಿ ತರ್ತಾರೆ, ಬಿಡುಗಡೆಯ ದಿನ. ಅದಕ್ಕೆ ದಾವೀದ ಹೇಳ್ತಾನೆ, ಬಿಡುಗಡೆ ಕೊಡುವ ದೇವರು. ನಾವು ಅದನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಇವತ್ತು ಇನ್ನೂ ಕೆಲವು ಸಂಗತಿ ಆ ವಿಷಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಇನ್ನೊಂದು ಆವಡ್ತೆ ಸ್ವಾಮಿ, ನಿಮ್ಮ ವಾಕ್ಯ ನಮ್ಮ ಮನೆಯಲ್ಲಿ ಧಾರಾಳವಾಗಿ ಬರುವಂಗೆ ಕೃಪೆ ಕೊಟ್ಟಿದ್ದೀರಿ ಸ್ವಾಮಿ. ಇವತ್ತು ನಾವು ಹೊರಗೆ ಹೋಗಲಿಕ್ಕೆ ಆಗ್ತಾ ಇಲ್ಲಾದರೂ ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ಸೇವಕರು, ಎಷ್ಟೋ ನಿಮ್ಮ ವಾಕ್ಯದಿಂದ ಪ್ರಕಟಣೆಗಳಲ್ಲಿ ತುಂಬಿದ ವಾಕ್ಯಗಳನ್ನು ನಮಗೆ ಧಾರಾಳವಾಗಿ ಸಿಗ್ತಾ ಇದೆ. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ಸ್ವಾಮಿ, ನಾವು ಬಿಡುಗಡೆ ಕೊಡುವ ದೇವರ ವಿಷಯದಲ್ಲಿ ಧ್ಯಾನ ಮಾಡುವಾಗ ನನ್ನನ್ನು, ನಮ್ಮನ್ನು, ನಮ್ಮ ಕಣ್ಣುಗಳನ್ನು ತೆರಿಬೇಕಂತ, ನಮ್ಮ ಹೃದಯಗಳನ್ನು ತೆರಿಬೇಕಂತ, ಪೂರ್ಣ ಹೃದಯದಿಂದ ನಿಮ್ಮನ್ನು ನಂಬುವಂಗೆ, ನಿಮ್ಮನ್ನೇ ಎದುರು ನೋಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಪ್ರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ದೇವರ ನಾಮ ಬಿಡುಗಡೆ ಕೊಡುವ ದೇವರು, ಪಕ್ಕನೇ ಬಿಡುಗಡೆ ಕೊಡುವ ದೇವರು. ನಾವು ಕೆಲವು ಸರ್ತಿ ನೋಡ್ತೇವೆ, ನನಗೆ ಕೆಲವ್ರ ಪರಿಚಯ, ಇಷ್ಟು ವರ್ಷ ಅವರು ಲಾಟ್ರಿ ತಗೊಳ್ತಾನೆ ಇರ್ತಾರೆ. ಮುಂಚೆ ನಾವು ಚಿಕ್ಕವರು ಇರಬೇಕಾದ್ರೆ ದಿನಾಲೂ ಲಾಟ್ರಿ ಟಿಕೆಟು ಅದನ್ನು ಚೆಕ್ ಮಾಡ್ತಿದ್ರು. ಕೆಲವರು ವಾರ, ಕೆಲವರು ತಿಂಗಳು, ಎಡಬಿಡದೆ. ಏನಕ್ಕೆ ಹಂಗೆ ಮಾಡ್ತಿದ್ರು ಅಂದರೆ, ಒಂದು ದಿವಸ ನಮಗೆ ಲಾಟ್ರಿ ಹೊಡಿತದಂತ. ಆದರೆ ಇಷ್ಟೋ ಸರ್ತೆ ಕೆಲವ್ರಿಗೆ 50 ರೂಪಾಯಿ, ಕೆಲವ್ರಿಗೆ 100 ರೂಪಾಯಿ, ಎಲ್ಲೋ ಪೇಪರಲ್ಲಿ ಬರ್ತಿತ್ತು ಯಾರಿಗೋ ಲಾಟ್ರಿ ತಾಗಿತ್ತಂತ. ಅಯ್ಯೋ, ಅವ್ರಿಗೆ ಏನು ಸಂತೋಷ! ಯಾಕೆ ಗೊತ್ತಾ? ಲಾಟ್ರಿ ಹೊಡಿತೆ ಅಂದರೆ ಎಂಥ ಖುಷಿ. ಸಾಲ ಇದ್ದರೆ ಎಲ್ಲ ಸಾಲ ನಮ್ಮದು ಮನ್ನಿಸಿ ಹೋಯಿತು. ಮನೆ ಇಲ್ಲ ಅಂದರೆ ಖಂಡಿತವಾಗಿ ಮನೆ ತಗೊಳ್ತವೆ. ಕಾರ್ ಇಲ್ಲ ಅಂದರೆ ಕಾರ್ ತೊಗೊಂಡ್ಬಿಡ್ತವೆ. ಯಾಕೆಂದರೆ ದೊಡ್ಡ ಲಾಟ್ರಿ ನಮಗೆ ಸಿಕ್ಕಿತು. ಆದರೆ ಪ್ರಿಯರೇ, ಅದೆಲ್ಲ ಶಾಶ್ವತ ಅಲ್ಲ. ನಮ್ಮ ದೇವರು ನಮಗೇನು ಆಶೀರ್ವಾದ ಮಾಡ್ತಾರಲ್ಲ, ಅದು ಶಾಶ್ವತವಾದದ್ದು. ಅದು ನಮ್ಮ ದೇವರು. ನಾವು ಅನೇಕ ವರ್ಷದಿಂದ ಆತನನ್ನೇ ದೃಷ್ಟಿಸ್ತಾ ಇರ್ತವೆ. ಇಷ್ಟೋ ಸರ್ತೆ ಸೋತು ಹೋಗಿರ್ತವೆ. ಇಷ್ಟೋ ಸರ್ತೆ ಆಲೋಚನೆ ಬರ್ತವೆ ಬಿಟ್ಟು ಬಿಡು ಅಂತ. ಇನ್ನೊಂದು ಕಡೆ ಪವಿತ್ರ ಆತ್ಮ ನಮಗೆ ಒತ್ತಾಯ ಕೊಡ್ತದಂದರೆ, ಬಿಟ್ಟು ಬಿಡಬೇಡ, ದೇವರ ಬಳಿಗೆ ಹೋಗು, ಖಂಡಿತವಾಗಿ ದೇವರು ಏನಾದರೂ ಒಂದು ಅದ್ಭುತ ಮಾಡ್ತಾರೆ ಅಂತ ಒಂದು ಆ ಆಲೋಚನೆಯನ್ನು ದೇವರು ನಮಗೆ ಕೊಡ್ತಾರೆ. ಪ್ರಿಯರೇ, ಇದೆಲ್ಲ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರುವಾಗ, ಇವೆಲ್ಲ ಪ್ರಶ್ನೆಗಳು ನಮ್ಮ ಹೃದಯದಲ್ಲಿ ಇರುವಾಗ, ಇವಾಗ ಸಹ ನಾವು ದಾಟಿ ಹೋಗುವ ಸಮಯ. ಇಷ್ಟೊಂದು ಕನ್ಫ್ಯೂಷನ್, ಇಷ್ಟೊಂದು ಕ್ವಶನ್ಸು, ಇಷ್ಟೊಂದು ಡೌಟು, ಇಷ್ಟೊಂದು ಭಯ, ಇದ ಮಧ್ಯದಲ್ಲಿ ನಮಗೆ ಗಟ್ಟಿಯಾಗಿ ನಿಲ್ಲಿಸುವುದೇನೆಂದರೆ ದೇವರ ವಾಕ್ಯ ಹೇಳುತ್ತೆ. ಅಂದರೆ ನಮ್ಮ ದೇವರು ಪಕ್ಕನೆ ಬಿಡುಗಡೆ ಕೊಡುವ ದೇವರು. ಇಷ್ಟೋ ವರ್ಷದಿಂದ ಕಾಯ್ತಾ ಇರೋದು ಅದೇ ಒಂದು ಕತೆ. ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. ನಮ್ಮ ಬೈಬಲ್ಗಳನ್ನು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಾವು ದೇವರ ವಾಕ್ಯವನ್ನು ತೆಗೆಯುವ. 1ನೇ ಅಧ್ಯಾಯ 5ನೇ ವಚನ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು St. Luke chapter 1 verse 5 onwards. There was in the days of Herod the king of Judea a certain priest named Zachariah of the course of Abiah, and his wife was of the daughters of Aaron, and her name was Elizabeth. And they were both righteous before God, walking in all the commandments and ordinances of the Lord blameless. And they had no child because that Elizabeth was barren, and they were now well stricken in years. ಈ ಒಂದು ಗಂಡ ಹೆಂಡತಿ, ಈ ಒಂದು ಕಪಲ್, ನಮ್ಮ ಕಪಲ್ ಆಗಿರ್ಬೋದು, ನಾನು ನನ್ನ ಗಂಡ ಆಗಿರ್ಬೋದು. ಎಷ್ಟೋ ಜನರು ನಮ್ಮ ಒಂದು ಫ್ಯಾಮ್ಲಿ ಲೈಫ್, ನಮ್ಮದೊಂದು ಮದುವೆಯ ಒಂದು ಸಂಬಂಧ, ಒಂದು ಕುಟುಂಬ, ಇವರಲ್ಲಿ ಕಾಣ್ತಾ ಇರ್ಬೋದು ಈ ಗಂಡ ಹೆಂಡತಿದಲ್ಲಿ. ಯಾಕೆಂದರೆ ಈ ಗಂಡ ಹೆಂಡತಿ ಹೇಗಿದ್ರೆ ಅಂದರೆ, ಅವರು ದೇವರನ್ನು ಭಯ ಪಡುವ ದೇವರು,
ದೇವರ ಸೇವೆ ಮಾಡೋರು, ದೇವರಿಗೆ ದಶಮ ಭಾಗ ಕೊಡುವವರು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯೋರು. ಇನ್ನೊಬ್ಬರಿಗೆ ಏನಾದರೂ ಕೆಟ್ಟದಾಗಲಿ ಅಥವಾ ಇನ್ನೊಬ್ಬರಿಗೆ ಹಾನಿಯಾಗಲಿ ಅಥವಾ ದೇವರ ವಿರುದ್ಧವಾಗಿ ನಾವೇನಾದರೂ ತಪ್ಪು ಮಾಡ್ಬೋದು, ಆ ಎಲ್ಲ ಆಲೋಚನೆಯಿಂದ ಈ ಒಂದು ಗಂಡ ಹೆಂಡತಿ ದೇವರಿಗೆ ಭಯಪಟ್ಟು ನಡೆಸುವ ಗಂಡ ಹೆಂಡತಿ ಆಗಿದ್ದಾರೆ ಪ್ರಿಯರೇ. ಹಾಗೇ ನೀವು ಆಗಿರ್ಬೋದು. ನೀವು ಹೇಳ್ತಾ ಇರ್ಬೋದೇನೆಂದರೆ, ನಾವು ಯಾರಿಗೂ ತಪ್ಪು ಮಾಡಿಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ, ನಾವು ದೇವರಿಗೆ ಕೊಡೋದು ಸರಿಯಾಗಿ ಕೊಟ್ಟಿದ್ದೇವೆ, ನಾವು ದೇವರಿಗೆ ಭಯಪಟ್ಟಿದ್ದೇವೆ, ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ಬರ್ತಾ ಇದ್ದೇವೆ, ನಾವು ವಿ ಗಿವ್ ಆಲ್ ದ ರೆಫರೆನ್ಸ್ ಟು ಗಾಡ್, ದೇವರಿಗೆ ನಾವು ಮೊದಲನೇ ಸ್ಥಾನ ಕೊಡ್ತಾ ಇದ್ದೇವೆ. ಇವೆಲ್ಲ ಆದರೂ ಸಹ ಇಲ್ಲಿ ಕಡೆದಾಗಿ ನಾವು ನೋಡ್ತೇವೇನೆಂದರೆ, ದಿಸ್ ಕಪಲ್ ವಾಸ್ ಬ್ಯಾರನ್. ಈ ಒಂದು ಕುಟುಂಬಕ್ಕೆ ಮಕ್ಕಳು ಆಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಈ ಕುಟುಂಬ ಈ ಗಂಡ ಹೆಂಡತಿಗೆ ವಯಸ್ಸಾಗಿತ್ತು. ನಾವು ಅದು ಪರಿಸ್ಥಿತಿಯಲ್ಲಿ ಇದ್ದಿರ್ಬೋದು. ಇಷ್ಟೋ ನಾವು ಯೌವನಸ್ಥರು ಇರುವಾಗ ಯೋಚನೆ ಮಾಡಿರ್ಬೇಕೇನೆಂದರೆ, ನಾವೊಂದು ಮನೆ ಕಟ್ಟುವ, ನಮ್ಮದೊಂದು ಸ್ವಂತ ಮನೆ ಆಗುತ್ತೆ. ಅದು ಬ್ಯಾಂಗ್ಳೂರಲ್ಲಿ ಸ್ವಂತ ಮನೆ ಇರೋದು ಇಷ್ಟೊಂದು ಒಂದು ರಿಲ್ಯಾಕ್ಸ್ಡ್ ಆಗಿರ್ತವೆ, ಇಷ್ಟೊಂದು ನಮಗೆ ಸಮಾಧಾನ ಆಗಿರ್ತದೆ. ತಿಂಗಳು ಬಾಡಿಗೆ ಕೊಡಬೇಕಂದ್ರೆ ಎಷ್ಟು ಕಷ್ಟ. ನಾವು ಯೌವನಸ್ಥರು ಈ ಮದುವೆ ಆದ ಸಮಯದಿಂದ ಕಾಸು ಕುಡಿಸ್ತಾ ಇರ್ಬೋದು, ಪ್ಲ್ಯಾನ್ ಮಾಡ್ತಾ ಇರ್ಬೋದು, ಅಲ್ಲಿ ಹೋಗಿ ನಾವು ಪ್ಲಾಟ್ಸ್ ನೋಡ್ತಾ ಇರ್ಬೋದು, ಮನೆಗಳು ಮಾರಾಟಕ್ಕೆ ಇದ್ದಾಗ ಅಲ್ಲಿ ಹೋಗಿ ನೋಡ್ತಾ ಇರ್ಬೋದು. ಆದರೆ ಏನೂ ಆಗಿಲ್ಲ. ಇವಾಗ ಏನಾಗ್ತಾ ಇದೆ ಅಂದರೆ, ನಮಗೆ ವಯಸ್ಸಾಗ್ತಾ ಇದೆ. ಇವಾಗ ಗಂಡ ಹೆಂಡತಿ ಮುಖ ನೋಡ್ತಾರೆ, ಹೆಂಡತಿ ಗಂಡನ ಮುಖ ನೋಡ್ತಾರೆ. ಹೇಳ್ತಾರೆ ಏನಂದರೆ, ಇಷ್ಟು ವರ್ಷದಿಂದ ನಾವು ದೇವರಿಗೆ ನೋಡ್ತಾ ಇದ್ದೇವೆ, ನಮಗೆ ಒಂದು ಮನೆ ಸಿಕ್ಕಲಿ, ಅಥವಾ ನಮಗೆ ಒಂದು ಮಗು ಆಗಲಿ, ಅಥವಾ ನಮಗೆ ನಾವೊಂದು ಎಸ್ಟ್ಯಾಬ್ಲಿಷ್ ಆಗ್ಬೋದು, ಆಗಬೇಕು, ನಮ್ಮದು ಜೀವನದಲ್ಲಿ ಕೊರತೆ ಇದೆ, ಇಷ್ಟು ವರ್ಷದಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತ ನೀವು ಅಂದ್ಕೊಳ್ಬೋದು ಪ್ರಿಯರೇ. ಈ ಒಂದು ಗಂಡ ಹೆಂಡತಿ ಸ್ಥಾನದಲ್ಲಿ ನಾವಿದ್ದಿರ್ಬೋದು. ಬೇಸರ, ಎಲ್ಲರ ಮುಂದೆ ಅವಮಾನ, ಆದರೆ ಯಾರಿಗೂ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಈ ಜಕರ್ಯ ಏನು ಮಾಡ್ತಾ ಇದೆ ಅಂದರೆ, ಆಲಯದಲ್ಲಿ ಹೋಗಿ ಧೂಪ ಅವನು ಹಾಕ್ತಾ ಇದ್ದ. ಮುಂದಿನ ವಚನ ನಾವು ಓದ್ಕೊಳ್ಳೋ. ಜಕರ್ಯ ಮಾಡುವ ಕೆಲಸ ಏನೆಂದರೆ, ನಾನು ಹಾಗೆ ಮುಂದೆ ವಚನಗಳನ್ನು ಓದ್ಕೊಂಡು ಹೋಗ್ತಾನೆ. ಆ್ಯಂಡ್ ದೇ ಹ್ಯಾಡ್ ನೋ ಚೈಲ್ಡ್ ಬಿಕಾಸ್ ದಟ್ ಎಲಿಜಬೆತ್ ವಾಸ್ ಬ್ಯಾರನ್ ಆ್ಯಂಡ್ ದೇ ಬೋತ್ ವರ್ ನಾವ್ ವೆಲ್ ಸ್ಟ್ರಿಕನ್ ಇನ್ ಇಯರ್ಸ್. ಆ್ಯಂಡ್ ಇಟ್ ಕೇಮ್ ಟು ಪಾಸ್ ದಟ್ ವೈಲ್ he executed the priest's office before God in the order of his course, according to the custom of the priest office, his lot was to burn incense when he went into the temple of the Lord. ಸೊ ಜಕರ್ಯದು ಕೆಲಸ ಏನಾಗಿತ್ತು ಅಂದರೆ, ದೇವರ ಆಲಯದಲ್ಲಿ ಅವನು ಧೂಪ ಹಾಕ್ತಾ ಇದ್ದ ಪ್ರಿಯರೇ. ಆ್ಯಂಡ್ ದ ಹೋಲ್ ಮಲ್ಟಿಟ್ಯೂಡ್ ಆಫ್ ದ ಪೀಪಲ್ ವರ್ ಪ್ರೇಯಿಂಗ್ without at the time of incense. And there appeared unto him an angel of the Lord standing on the right side of the altar of the incense. And when Zechariah saw him, he was troubled and fear fell upon him. ಪಕ್ಕನೆ ಜಕರ್ಯ ಯಾವಾಗಲೂ ಮಾಡೋ ಹಾಗೇನೆ ದೇವರಿಗೆ ಧೂಪ ಹಾಕುವ ಕೆಲಸ ಮಾಡಬೇಕಾದ್ರೆ ಅವನು ಒಳಗೆ ಇಂದ ಹೋಲಿ ಆಫ್ ಹೋಲಿಸ್ಟ್ಗೆ ಹೋಗಿ ಅವನ ಧೂಪವನ್ನು ದೇವರಿಗೆ ಹಾಕಬೇಕಾದ್ರೆ ಅವನ ಮನಸ್ಸಲ್ಲಿ ನೋವಿದೆ. ಏನೆಂದರೆ, ನನಗೆ ಮಕ್ಕಳಿಲ್ಲ, ನನಗೆ ವಯಸ್ಸಾಗಿದೆ. ಆದರೆ ದೇವರ ಕೆಲಸಕ್ಕೆ ಅವನು ಬೇಸರ ಪಡ್ಕೊಳ್ಳಿಲ್ಲ. I really liked what is written here. He is well stricken in age, his wife is barren, they don't have a child. ಆದರೆ ನನಗೆ ದೇವರು ಮೋಸ ಮಾಡಿದ್ರಲ್ಲ, ನಾನು ದೇವರನ್ನು ಪೂರ್ಣ ಹೃದಯದಿಂದ ನಂಬಿ ದೇವರ ಸೇವೆ ಮಾಡ್ತಾ ಇದ್ದಾನಲ್ಲ, ಆದರೆ ಸಹ ನನಗೆ ಯಾಕೆ ಈ ಥರದ್ದು ಒಂದು ಬಂಜೆತನ ನನ್ನ ಮನೇಲಿ ಇದೆ, ಅದಕ್ಕೆ ಬೇಸರಕೊಳ್ದು ಅಥವಾ ಒಳ್ಳೆದ ಮನಸ್ಸಿಂದ ಅವನ ಸೇವೆ ಮಾಡ್ತಾ ಇರಲಿಲ್ಲ ಪ್ರಿಯರೇ. ವಿ ಮಸ್ಟ್ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಯಾಕೆಂದರೆ ಎಷ್ಟೋ ಸರ್ತಿ ನಮಗೇನಾಗುತ್ತೆ, ಏನೋ ಒಂದು ನಾವು ಪ್ರಾರ್ಥನೆ ಮಾಡ್ತಾ ಇರ್ತವೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಆದಾಗ ನಿರಾಶರಾಗಿರ್ತವೆ. ನಿರಾಶೆ ಆದ ಸಮಯದಲ್ಲಿ ಪಕ್ಕನೆ ಸೈತಾನ ಬಂದು ಹೇಳ್ತಾನೆ ಅಂದರೆ, ಇಷ್ಟು ವರ್ಷದಿಂದ ಮಾಡಿದ್ಯಲ್ಲಪ್ಪ ಸೇವೆ, ಏನಾಯಿತು ನೋಡಿ, ನಿನ್ನ ಕುಟುಂಬ ಹೇಗಿದ್ದಾರೆ, ನಿನ್ನ ಮಗ ದಾರಿ ತಪ್ಪಿ ಹೋಗಿದ್ದಾನೆ, ನಿನ್ನ ಮಗಳಿಗೆ ಮದುವೆ ಆಗ್ತಾಯಿಲ್ಲ, ನೀನು ಮೇಲೇ ಬಂದಿಲ್ಲ, ನಿನ್ನ ಸೇವೆ ಇವತ್ತು ಎಲ್ಲಿದೆ, ನಿನ್ನ ಕೆಲಸನೂ ಸರಿ ಇಲ್ಲ, ನಿನ್ನ ಹೆಂಡತಿ ನೋಡಿದರೆ ಹಾಗಿದ್ದಾಳೆ, ಎಲ್ಲ ಪರಿಸ್ಥಿತಿ ನೋಡು. ಆವಾಗ ನಾವೇನು ಅನ್ನಿಸ್ತೇವೆ ಅಂದರೆ, ಹೊರಗೆ ನೋಟಕ್ಕೆ ನಾವು ಸೇವೆ ಮಾಡ್ತೇವೆ ಅಂತ ತೋರಿಸ್ತೇವೆ, ಆದರೆ ಪೂರ್ಣ ಮನಸ್ಸಿಂದ ಮಾಡಲ್ಲ ಪ್ರಿಯರೇ. ಇಲ್ಲಿ ಇವನೇನು ಮಾಡ್ತಾ ಇದ್ದಾನೆ ಅಂದರೆ, ಯಾರೇ ಏನೇ ಅನ್ನಲಿ ನನ್ನ ದೇವರಿಗೆ ನಾನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಪೂರ್ಣ ನನ್ನ
ಬಲದಿಂದ ನಾನು ದೇವರನ್ನು ಆರಾಧಿಸ್ತಾನೆ, ಪ್ರೀತಿಸ್ತಾನೆ ಅಂತೇಳಿ ಅವನ ಆ ಸೇವೆ ಮಾಡಬೇಕಾದ್ರೆ ಪಕ್ಕನೆ ಒಂದು ದಿನ ಬಂತು, ಒಂದು ಸಮಯ ಬಂತು, ಬಿಡುಗಡೆಯ ಸಮಯ ಜಕರ್ಯನ ಜೀವಿತದಲ್ಲಿ, ಎಲಿಜಬೆತ್ ಜೀವಿತದಲ್ಲಿ ಬಂತು. ಒಂದು ದೇವದೂತ ಅಲ್ಲಿ ಬಂದು ನಿಲ್ತು ಅವನಿಗೆ ಒಂದು ವಿಷಯ ಹೇಳ್ತಾನೆ. ಏನು ಹೇಳ್ತಾರೆ ಅಂದರೆ, ಬಟ್ ದ ಏಂಜಲ್ ಸೆಡ್, ಫಿಯರ್ ನಾಟ್ ಜಕರ್ಯ, for thy prayer is heard, and thy wife Elizabeth shall bear thee a son, and thou shalt call his name John. Amen. Amen. Hallelujah. ನಾವು ಏನನ್ನು ನೋಡ್ತಾ ಇದ್ದಾವೇನೆಂದರೆ, ಬಿಡುಗಡೆ ಕೊಡುವ ದೇವರು. ವಯಸ್ಸಾಯಿತು, ಎಲ್ಲ ಮುಗೀತು, ರಿಟೈರ್ಮೆಂಟ್ ಏಜ್ ಬಂತು, ಆದರೂ ನಾವು ಏನು ಸಫಲತೆ ನಮ್ಮ ಜೀವನದಲ್ಲಿ ಇಲ್ಲ. ವಿ ಡೋಂಟ್ ಹ್ಯಾವ್ anything that we have dreamt of. We didn't achieve anything in our life. Whatever we thought, whatever we dreamt, whatever we discussed, nothing came to pass. Now we are old. What are we going to do now ಅಂತ ಒಂದು ಆಲೋಚನೆ ಬರುತ್ತೆ. ಇನ್ನು ಇಷ್ಟು ದಿವಸ ನಾವು ಇರ್ತವೆ ಅಂತ ಯೋಚನೆ ಬರುತ್ತೆ ಅಲ್ಲ ಪ್ರಿಯರೇ. ಆದರೆ ನಮ್ಮ ದೇವರ ಸಮಯ ಸರಿಯಾದ ಸಮಯ. ನೀವು ನಾನು ತಿಳ್ಕೊಳ್ತವೆ, ಎಷ್ಟೋ ಸರ್ತಿ ನಾನು ತಿಳ್ಕೊಂಡಿದ್ದೇನೆಂದರೆ, ಅಯ್ಯೋ ವಯಸ್ಸಾಗ್ತಾ ಇದೆ, ಬೇಗ ಬೇಗ. ಅದು ಸ್ಪೆಷಲಿ ಈ ಕಾಲದಲ್ಲಿ, ನಾವಿರುವ ಕಾಲದಲ್ಲಿ ಪೇಷನ್ಸ್ ಅಂತೂ ಯಾರಿಗೂ ಇಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಕ್ವಿಕ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಫಾಸ್ಟ್. ದೇರ್ ಈಸ್ ನೋ ಪೇಷನ್ಸ್. ಪೇಷನ್ಸ್ ಇಸ್ ಝೀರೋ ಟಾಲರೆನ್ಸ್ ಬಂದುಬಿಟ್ಟಿದೆ ಇವಾಗ ನಮಗೆ. ಆದರೆ ಸಹ ನಮ್ಮ ದೇವರು ಬದಲಾವಣೆ ಆಗಲ್ಲ. ಯಾಕೆಂದರೆ ಅವರು ಬಿಡುಗಡೆ ಕೊಡುವ ದೇವರು. ಇವರ ಜೀವಿತದಲ್ಲಿ ಒಂದು ಬಿಡುಗಡೆ ಬೇಕಾಗಿತ್ತು. ದೇ ನೀಡೆಡ್ ಅ ಡೆಲಿವರೆನ್ಸ್, ದೇ ನೀಡೆಡ್ ಅ ಚೇಂಜ್, ದೇ ನೀಡೆಡ್ ಅ ಬ್ರೇಕ್ ಥ್ರೂ. ಬಿಡುಗಡೆ ಕೊಡುವ ದಿನ ಪಕ್ಕನೆ ಬಂತು ಪ್ರಿಯರೇ. ವೆನ್ ಯು ಆರ್ ಲೀಸ್ಟ್ ಎಕ್ಸ್ಪೆಕ್ಟಿಂಗ್, let me repeat, when we are least expecting for a breakthrough, remember that is the time the breakthrough will come. Amen. ನಾವು ಎಲ್ಲವನ್ನು ಬಿಟ್ಟು ನಿರಾಶೆಯಾಗಿ ಇನ್ನು ಏನು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿದ ಸಮಯದಲ್ಲಿ ಪಕ್ಕನೆ ಬಿಡುಗಡೆ ಕೊಡುವ ದೇವರು, ಬಾಲ್ ಪೆರಿಸಮ್ ಬಿಡುಗಡೆ ಕೊಡುವ ದೇವರು, ಗಾಡ್ ಆಫ್ ದ ಬ್ರೇಕ್ ಥ್ರೂ. ಏನಾಯಿತು? he didn't care. The angel didn't care that they are old now. They have passed the age of bearing a child. What will people think? Nothing like that. The angel of the Lord comes with the good tidings saying that your wife will conceive. ಪ್ರಿಯರೇ, ಏಜ್ ಬಾರ್ ನಿನಗೆ ನನಗೆ ಇದೆ, ಪರಲೋಕದಲ್ಲಿ ಅದು ಇಲ್ಲ, ದೇವರ ರಾಜ್ಯದಲ್ಲಿ ಅದು ಇಲ್ಲ. ಅದಕ್ಕೆ ನಾವು ಸಂತೋಷ ಪಡಬೇಕು. ನಮಗೆ ವಯಸ್ಸು ಆದರೂ ಲೋಕದ ಜನರು, ನಮಗೆ ಕಂಪನಿಗಳು ನಮಗೆ ರಿಟೈರ್ಮೆಂಟ್ ಕೊಡ್ಬೋದು, ಆದರೆ ದೇವರು ನಮಗೆ ರಿಟೈರ್ಮೆಂಟ್ ಕೊಡೋದಿಲ್ಲ. ಅಸಾಧ್ಯ ಸಂಗತಿಯನ್ನು ಸಾಧ್ಯ ರಿಟೈರ್ಮೆಂಟ್ ಆದ ಮೇಲೇನು ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವೊಂದು ಮನಸ್ಸಲ್ಲಿ ರಿಸಾಲ್ವ್ ಮಾಡ್ತೇವೆ. ಓಕೆ, ನಮ್ಮ ಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ನಾವು ನೋಡ್ತೇವೆ 58 ಅಥವಾ 60 ಆದರೆ ಅಂದರೆ ಆರ್ ರಿಟೈರ್. According to the government, according to our family, according to our friends, according to our children, ಇವರದು ಅಷ್ಟೇ. ದೇ ಆರ್ ನೌ ರಿಟೈರ್ಡ್. ದೇ ಹ್ಯಾವ್ ಟು ಸ್ಪೆಂಡ್ ಅ ರಿಲ್ಯಾಕ್ಸ್ಡ್ ಟೈಮ್. ಅವರು ಕೆಲಸಕ್ಕೆ ಹೋಗೋಂಗಿಲ್ಲ, ಅವರು ಮನೆಯಲ್ಲೇ ಇರಬೇಕು. ಆ ಥರದೊಂದು ಯೋಚನೆ ನಮಗೆ ವಯಸ್ಸಾದವ್ರು ನಾವೇನು ಯೋಚನೆ ಮಾಡ್ತೇವೆ ಅಂದರೆ, ಮುಗೀತು, ಈಗ ನಾನು ಏನನ್ನು ಮುಂದೆ ನೋಡ್ತಾ ಇದ್ದೇನೆ ಅಂದರೆ ದೇವರ ಕರೆಯನ್ನು ನಾನು ಮುಂದೆ ನೋಡ್ತಾ ಇದ್ದೇನೆ. ಒಂದು ದಿವಸ ದೇವರು ಕರೀತಾರೆ, ನಾನು ಈ ಲೋಕವನ್ನು ಬಿಟ್ಟು ಹೋಗ್ತಾನೆ. ನೋ, ಆಲ್ ದ ಎಲ್ಡರ್ಲಿ ಪೀಪಲ್ ದೇರ್, ಐ ಜಸ್ಟ್ ವಾಂಟ್ ಟು ಎನ್ಕರೇಜ್ ಯು, ದೆರ್ ಈಸ್ ನೋ ಟೈಮ್ ಲಿಮಿಟ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಏಮ್ಯಾನ್. ಎಲ್ಲ ವಯಸ್ಸಾದವರೊಂದು ಏಮ್ಯಾನ್ ಹೇಳುವ ನಾವು. ಬಿಕಾಸ್ ನಾವು ನೋಡ್ತೇವೆ ಅಬ್ರಾಮ್ಗೂ ವಯಸ್ಸು ಮೀರಿ ಹೋಗಿತ್ತು ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ ಜಕರ್ಯಗೂ ವಯಸ್ಸು ಮೀರಿ ಹೋಗಿತ್ತು. ಬಟ್ God shows to us in these things. ಈ ಒಂದು ಕಥೆಗಳಲ್ಲಿ ದೇವರು ನಮಗೆ ತೋರಿಸ್ತಾ ಇದ್ದಾರೇನೆಂದರೆ, ವಿತ್ ಮೀ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ಏಜ್ ಲಿಮಿಟ್ ಏನಿದೆಯಲ್ಲ, ಅದು ನೀವು ನಾನು ಮನುಷ್ಯರು ಮಾಡಿದ್ದು, ದೇವರು ಮಾಡಿದ್ವು ಅಲ್ಲ. ಆಮೇಲೆ ಏನಾಯಿತು? ಅದೇ ಅಧ್ಯಾಯದ 18ನೇ ವಚನಕ್ಕೆ ಹೋಗುವ. ಆ್ಯಂಡ್ ಜಕರ್ಯ ಸೆಡ್ ಅಂಟು ದ ಏಂಜಲ್, ವೇರ್ ಬೈ ಶೆಲ್ ಐ ನೋ ದಿಸ್, ಫಾರ್ ಐ ಆಮ್ ಓಲ್ಡ್ ಆ್ಯಂಡ್ ಮೈ ವೈಫ್ ಈಸ್ ವೆಲ್ ಸ್ಟ್ರಿಕ್ಕನ್ ಇನ್ ಇಯರ್ಸ್. ಪಾಪ ಜಕರ್ಯ, ಅವನಿಗೆ ಅದು ನೋವು ಇದ್ದಿರಬಹುದು, ಅವನಿಗೆ ಏನಂತಾರೆ ವಯಸ್ಸಾಗಿದೆ, ಆದರೆ ಯಾರ ಮುಂದೆ ಅವನು ಹೇಳಿಕೊಡ್ತಾ ಇಲ್ಲ. ಆದರೆ ಇಲ್ಲಿ ಏಂಜಲ್ ಮುಂದೆ ಹೇಳ್ತಾ ಇದ್ದಾನೆ, ಅವನ ಒಂದು ಬೇಸರಿಕೆ ಮನಸ್ಸೊಲಗಿದೆಯಲ್ಲ, ಇಷ್ಟೋ ಸರ್ತೆ ನಿಮ್ಮ ಮನಸ್ಸೊಲಗೆ ಒಂದು ನೋವಿದೆ, ನನ್ನ ಮನಸ್ಸೊಲಗೆ ನೋವಿದೆ. ನಂಗೆ ಕೆಲಸ ಸತ್ತೆ ಗಂಡನಿಗೆ ಹೇಳಲಿಕ್ಕೆ ಆಗಲ್ಲ, ಗಂಡ ಹೆಂಡತಿಗೆ ಹೇಳಲಿಕ್ಕೆ ಆಗಲ್ಲ, ಮಕ್ಕಳಿಗೆ ಅಂತೂ ಹೇಳಲಿಕ್ಕೇ ಆಗಲ್ಲ. ಆಮೇಲೆ ಇವಾಗ ಯಾರನ್ನು ನಂಬಬೇಕು ಗೊತ್ತಿಲ್ಲ.
ಯಾರ ಮುಂದೆ ನಾವು ಹೇಳಿದರೆ ಇಷ್ಟು ಮಟ್ಟಿಗೆ ಅದು ಸೀಕ್ರೆಟ್ ಆಗಿ ಉಳಿತದೆ? ಅಟ್ಸ್ ಅ ಬಿಗ್ ಕ್ವಶನ್. ಅದಕ್ಕೆ ಒಳಗೇನೆ ಇಟ್ಟಿರ್ತವೆ. ಜಕರ್ಯ ಗಾಟ್ ಎ ಚಾನ್ಸ್ ಟು ಸ್ಪೀಕ್ ಔಟ್ ಹಿಸ್ ಹಾರ್ಟ್. ಇಮ್ಮಿಡಿಯೇಟ್ಲಿ ಆ ಏಂಜಲ್ಗೆ ಹೇಳ್ತಾನೆ ಅಂದರೆ, ಐ ಆಮ್ ವೆಲ್ ಸ್ಟ್ರಿಕನ್ ಇನ್ ಏಜ್ ಅಂತ. ಬಟ್ ದಟ್ ಏಂಜಲ್ ಸೇಸ್, and the angel answering said unto him, I am Gabriel, that stand in the presence of God, and am sent to speak unto thee, and to show thee these glad tidings. And behold, thou shalt be dumb, and not able to speak until the day that this thing shall be performed, because thou believest not my words, which shall be fulfilled in their season. Hallelujah. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಏನೆಂದರೆ, ಜಕರ್ಯಗೆ ಡೌಟು. ಯಾಕೆ ಡೌಟು? ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಪ್ರಿಯರೇ, ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಆ ದಿನ ಬರುತ್ತೆ. ಅ ಡೇ ವಿಲ್ ಕಮ್ ಇನ್ ಯುವರ್ ಲೈಫ್ ಆ್ಯಂಡ್ ಮೈ ಲೈಫ್. ಆರ್ ಯು ವೇಟಿಂಗ್? ಆರ್ ಯು ಓನ್ ಔಟ್? ಆರ್ ಯು ಓಲ್ಡ್? ಆರ್ ಯು ವೆಲ್ ಸ್ಟ್ರಿಕನ್ ಇನ್ ಏಜ್? ಹ್ಯಾವ್ ಪೀಪಲ್ ಗಿವನ್ ಅಪ್ ಆನ್ ಯು? ಡು ಯು ಥಿಂಕ್ ಯು ಆರ್ ಅ ರಿಟೈರ್ಡ್ ಪರ್ಸನ್ ನೌ? ಡು ಯು ಥಿಂಕ್ ದಟ್ ಯು ಆರ್ ಲೂಸಿಂಗ್ ಯುವರ್ ಸ್ಟ್ರೆಂತ್? ಡು ಯು ಥಿಂಕ್ ದಟ್ ಯು ಕ್ಯಾನ್ ನಾಟ್ ಡೂ ಎನಿಥಿಂಗ್ ಎಟ್ ದಿಸ್ ಮೊಮೆಂಟ್? ರಿಮೆಂಬರ್ that our God never considers those things. Amen. ನಮ್ಮ ದೇವರು ಹೇಳುವುದಿಲ್ಲ ಏನೆಂದರೆ, ಇಟ್ ಈಸ್ ಇಂಪಾಸಿಬಲ್, ದೇ ಆರ್ ಓಲ್ಡ್ ನಾವು, ದೇ ಆರ್ ವೀಕ್ ನಾವು, ಅವ್ರಿಗೆ 3 ಕಾಲು ಬಂದು ಬಿಟ್ಟಿದೆ, ಅವರ ಹೆಲ್ತ್ ಇಶ್ಯೂಸ್ ಇದೆ, ಅವ್ರ ಹತ್ರ ಏನೂ ಇಲ್ಲ, ಅವ್ರಿಗೆ ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ. ನೋ, ಮೈ ಗಾಡ್ ವಿಲ್ ನಾಟ್ ಸೇ, ವೆನ್ ಇಟ್ ಈಸ್ ಟೈಮ್ ಫಾರ್ ಹಿಮ್ ಟು ಗಿವ್ ಯು ಆ್ಯಂಡ್ ಗಿವ್ ಮೀ ಅ ಬ್ರೇಕ್ ಥ್ರೂ, ನನ್ ಆಫ್ ದೀಸ್ ಥಿಂಗ್ಸ್ ವಿಲ್ ಸ್ಟ್ಯಾಂಡ್. Amen. None of these things have stand. ಈ ಲೋಕದ ಜನರು ಪ್ರಿಯರೇ ನಮ್ಮನ್ನು ಬಿಟ್ಟಿರ್ಬೋದು. ಈ ಲೋಕದ ಜನರು ನಮ್ಮನ್ನು ನೋಡಿ ಫೇಲಿಯರ್ ಅಂತ ಹೇಳ್ಬೋದು. ಈ ಲೋಕದ ಜನರು ನಮಗೆ ನೋಡಿ ವೀಕ್ ಅಂತ ಹೇಳಿರ್ಬೋದು. ಈ ಲೋಕದ ಜನರು ನಮಗೆ ನೋಡಿ ಯೂಸ್ಲೆಸ್ ಅಂತ ಹೇಳಿರ್ಬೋದು. ಬಟ್ ನನ್ ಆಫ್ ದೋಸ್ ಥಿಂಗ್ಸ್ ಸ್ಟ್ಯಾಂಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ನನ್ ಆಫ್ ದೋಸ್ ಥಿಂಗ್ಸ್ ಸ್ಟ್ಯಾಂಡ್ಸ್ ಇನ್ ದ ಪ್ಲಾನ್ ದಟ್ ಗಾಡ್ ಹ್ಯಾಸ್ ಫಾರ್ ಯು ಆ್ಯಂಡ್ ಮೀ. ಗಾಡ್ ಆಫ್ ದ ಬ್ರೇಕ್ ಥ್ರೂ. These are not a barriers to the Lord to fulfill his plan, to give you the breakthrough that he has been waiting to give you. Amen. ಆದರೆ ಒಂದನ್ನು ನಾವು ನೆನಪಲ್ಲಿ ಇಡಬೇಕೆಂದರೆ, ನಿನ್ನ ಸಮಯಕ್ಕೆ ನನ್ನ ಸಮಯಕ್ಕೆ ಬಿಡುಗಡೆ ಬರುವುದಿಲ್ಲ. ಆತನ ಸಮಯಕ್ಕೆ, ಅದ್ಭುತವಾದ ಸಮಯಕ್ಕೆ, ವೆನ್ ಯು ಹ್ಯಾವ್ ಲೀಸ್ಟ್ ಥಾಟ್ ಆಫ್ ದ ಬ್ರೇಕ್ ಥ್ರೂ, ವೆನ್ ಯು ಆರ್ ಲೀಸ್ಟ್ ಎಕ್ಸ್ಪೆಕ್ಟಿಂಗ್, ಯಾವಾಗ ನನಗೆ ಈ ಒಂದು ಕ್ಷಣದಲ್ಲಿ ಬಿಡುಗಡೆ ಆಗಬಹುದು ಅಂತ ನೀವು ಯೋಚನೆ ಮಾಡಲಿಕ್ಕೇನೂ ಸಾಧ್ಯ ಇಲ್ಲದ ಸಮಯದಲ್ಲಿ ಪ್ರಿಯರೇ, ನಮ್ಮ ದೇವರು ಹಾಗೆ ಮಾಡ್ತಾರೆ. ಲೆಟ್ ಅಸ್ ಎಕ್ಸ್ಪೆಕ್ಟ್ ಹಿಮ್ ಟು ವರ್ಕ್. ಲೆಟ್ ಅಸ್ ಜಸ್ಟ್ ಕೀಪ್ ಅಸೈಡ್, ಲುಕ್ ಅನ್ ಟು ಹಿಮ್. ನಮ್ಮ ನಮ್ಮ ಹೋರಾಟ, ನಮ್ಮ ಚಿಂತೆ, ನಮ್ಮ ಅವಮಾನ, ನಮ್ಮ ದುಗುಡ, ಲೆಟ್ ಅಸ್ ಪುಟ್ ಇಟ್ ಇನ್ ಹಿಸ್ ಹ್ಯಾಂಡ್. ಹಾಗೆ ಇನ್ನೊಂದು ಕತೆ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಜಾನ್. ಈ ಕತೆ ನಮಗೆ ಎಲ್ಲರಿಗೆ ಗೊತ್ತಿದೆ. ಬೆಥೆಸ್ದಾ ಕೊಲ ಹತ್ರ ಒಬ್ಬ ಮನುಷ್ಯ ಇದ್ದ. ಪ್ರಿಯರೇ, ಆ ಮನುಷ್ಯ ಯೋಚನೆ ಮಾಡಿ ನೋಡ್ರಿ, 38 ವರ್ಷ ಆ ಕೊಲ ಹತ್ರನೇ ಇದ್ದ. ಹಿ ವಾಸ್ ಅಟ್ ದ ಸೈಡ್ ಆಫ್ ದ ಬೆಥೆಸ್ದಾ ಪೂಲ್ ಫಾರ್ 38 years. 38 ಇಯರ್ಸಲ್ಲಿ ಅವನ ಒಂದೇ ಒಂದು ಗುರಿಯಾಗಿತ್ತೇನೆಂದರೆ, ನಾನು ಆ ದೇವದೂತ ಬಂದು ಆ ಪೂಲಿಂದು ನೀರು ಶೇಕ್ ಮಾಡಿದಾಗ ಅದರ ಒಳಗೆ ನಾನು ಬೀಳಬೇಕು, ಆ್ಯಂಡ್ ಐ ಮಸ್ಟ್ ಬಿ ಹೀಲ್ಡ್ ಬೈ ದ್ಯಾಟ್ ವಾಟರ್. ಆ ಏಂಜಲ್ ಬಂದು ಆ ಪೂಲಿಂದ ನೀರನ್ನು ಸ್ಟರ್ ಅಪ್ ಮಾಡಿದಾಗ ನಾನು ಮೊದಲದ ಒಳಗೆ ಬೀಳಬೇಕು, ನನಗೆ ವಾಸಿಯಾಗಬೇಕು. ಒಂದೇ ಕನಸು ಫಾರ್ 38 years. ಪ್ರಿಯರೇ, ಹಿ ಮಸ್ಟ್ ಬಿ ಓನ್ ಔಟ್. He must have given up. He must be thinking, ನನಗೆ ಇದು ಸಾಧ್ಯ ಇಲ್ಲ. ಅವನಿಗೆ ಇಷ್ಟೊಂದು ನಿರಾಶೆ ಆಗಿದೆ. ಅದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂದರೆ, ಮಿಸ್ ಕಾನ್ವರ್ಸೇಷನ್ ವಿತ್ ಜೀಸಸ್. ಅವನು ಯೇಸು ಸ್ವಾಮಿ ಜೊತೆ ಮಾತಾಡ್ತಾನಲ್ಲ, ಅವನು ಹೇಳ್ತಾನೇನೆಂದರೆ, ನನ್ನ ಕೊಳ ಒಳಗೆ ಬೀಳಬೇಕು, ಆ ಪೂಲ್ ಒಳಗೆ ನಾನು ಹೋಗಬೇಕು, ಫಸ್ಟ್ ನಾನಲ್ಲಿ ಹೋಗಬೇಕು. ಯಾಕೆಂದರೆ ಇಷ್ಟೋ ಜನರು ಇದು ಪೂಲ್ ಸುತ್ತಲೂ ಇದ್ದರು. ಆದರೆ ಸಹ ಆ ಏಂಜಲ್ ಬಂದು ಆ ನೀರನ್ನು ಸ್ಟರ್ ಅಪ್ ಮಾಡಿದಾಗ ಅವ್ರಿಗೆಲ್ಲ ವಾಸಿಯಾಯಿತು. ಆದರೆ ನಾನಿಲ್ಲೂ ಹಳೇಬಾ, ಎಲ್ಲಕ್ಕಿಂತ ಹಳೇಬಾ ನಾನಿಲ್ಲಿ ಸರ್, ನನಗೆ ವಾಸಿ ಆಗ್ತಾ ಇಲ್ಲ. ಅವನಿಗೆ ಎಷ್ಟೋ ಒಂಥರ ಬೇಸರ ಇರಬೇಕು. ಪ್ರಿಯರೇ, ನಾವು ಹಾಗೆ ಇದ್ದಾವೆಲ್ಲ. ನಾವು ಪ್ರಾರಂಭ ಮಾಡಿದಾಗ ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು, ನಮ್ಮ ಕಲೀಗ್ಸು ನಾವೆಲ್ಲ ಸೇರಿ ಕಾಲೇಜ್ ಪಾಸ್ ಮಾಡಿದ ಮೇಲೆ ನಾವೆಲ್ಲರೂ ಜಾಬ್ಗೆ ಹೋದೆವು. ಆದರೆ ಇಷ್ಟೋ ಜನ ನಮ್ಮ ಜೊತೆ ಇದ್ದವರು ಇಷ್ಟೋ ಮೇಲೆ ಹೋಗ್ಬಿಟ್ರು. ವೇಗವಾಗಿ ಮುಂದೆ ಹೋದರು. ಅವರ ಲೈಫ್ ಸೆಟ್ಲ್ ಆಯಿತು, ಅವ್ರಿಗೆ ಮದುವೆ ಆಯಿತು, ಒಳ್ಳೆ ಜಾಬ್ಸ್ ಆಯಿತು, ಮಕ್ಕಳಾಯಿತು, ಮನೆ ಕಟ್ಕೊಂಡ್ರು, ಎಸ್ಟಾಬ್ಲಿಷ್ ಆಯಿತು. ಇವೇನು
now they are almost at the age of retirement. ನಾನು ಇನ್ನೂ ಇಲ್ಲೇ ಇದೆ ಅಲ್ಲ, I am still here. No, I don't know what is going to happen to my life. All that I want to see is a breakthrough. I want to see a deliverance. I want to see being healed ಅಂತ ಇವನ ಒಂದು ಆಲೋಚನೆ ಇದ್ದಂಗೆ ನಿಮ್ಮ ಆಲೋಚನೆ ನನ್ನ ಆಲೋಚನೆ ಇದೆಯಲ್ಲ ಪ್ರಿಯರೇ. ಎಷ್ಟೋ ಸರ್ತಿ ನಾವು ಹಾಗೆ ಯೋಚನೆ ಮಾಡ್ತೇವೆ. ಕೆಲವ್ರಿಗೂ ದೇವರ ಆಶೀರ್ವಾದ ಮಾಡಿದ್ದಾರೆ, ಬಿಕಾಸ್ ಐ ನೆವರ್ ಬಿಲೀವ್ ಇನ್ ಲಕ್ಸ್. ಅಯ್ಯೋ ಅಕ್ಕಿದ್ದಾರೆ ಅದಕ್ಕೆ ಅವ್ರಿಗೆ ಆಯಿತು. ನೋ, ಐ ವಿಲ್ ನೆವರ್ ಸೇ ದ್ಯಾಟ್. There is no lucks, there are no accidents, there are only incidents in a believer's life. ಎಂದು ಪ್ರಿಯರೇ ಇದು ಲಕ್ಕಿ ಆಯಿತು ಅಂತ ನನಗೆ ಆಯ್ತಂತ ತಿಳ್ಕೊಳ್ಬೇಡ್ರಿ. ನಮ್ಮ ಜೀವಿತದಲ್ಲಿ ಆಗು ಹೋಗುವ ಒಂದೊಂದು ಸಂಗತಿ ನಮ್ಮ ದೇವರಿಗೆ ಗೊತ್ತಿದೆ. ಯೇಸು ಸ್ವಾಮಿಗೆ ಗೊತ್ತಿತ್ತು. ಯೇಸು ಸ್ವಾಮಿಗೆ ಗೊತ್ತಿತ್ತು ಅವನಲ್ಲಿ 38 ವರ್ಷದಿಂದ ಇದ್ದಾನೆ. ಅವನಿಗೆ ಒಂದೇ ಒಂದು ಗುರಿಯಾಗಿದ್ದೇನೆ ಅಂದರೆ he wants to be healed. ಬಟ್ ಜೀಸಸ್ ಹ್ಯಾಸ್ ಇಸ್ ಓನ್ ಸ್ಟೈಲ್. ಅವ್ರದ್ದೇ ಒಂದು ಸ್ಟೈಲ್ ಆಗಿದೆ. ಅದಕ್ಕೆ ಅವರು ಹೋಗಿ ಅವನಿಗೆ ಕೇಳ್ತಾರೆ ಏನು ಬೇಕಾಗಿದೆ. ಲೆಟ್ಸ್ ರೀಡ್ ದೋಸ್ ವರ್ಸಸ್. ಆ ವಚನಗಳನ್ನು ನಾವು ಓದ್ಕೊಳ್ಳುವ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಮೊದಲನೇ ವಚನದಿಂದ. ಆಫ್ಟರ್ ದಿಸ್ there was a feast of Jews and Jesus went up to Jerusalem. Now there is at Jerusalem by the sheep market a pool which is called in the Hebrew tongue Bethesda, having 5 porches. In this lay a great multitude of important folk, of blind, halt, withered, waiting for the moving of the water. ಅಲ್ಲಿ ಅವನ ಫ್ರೆಂಡ್ಸ್ ಇರೋದು ಯಾರು ಗೊತ್ತಾ? ಪೂಲಿಂದು ಸುತ್ತು ಇರೋದು ಯಾರೆಂದರೆ ಅಲ್ಲಿ ಕುರುಡರಿದ್ದಾರೆ, ನಡಿಲಿಕ್ಕೆ ಬರೋದರಿದ್ದಾರೆ, ಮೈ ಒಣಗಿದವರಿದ್ದಾರೆ. ಓಕೆ, ಎಲ್ಲರೂ ಸಿಕ್ ಜನರೇ ಅಲ್ಲಿದ್ದಾರೆ. ವೆನ್ ಅನ್ ಏಂಜಲ್ ವೆಂಟ್ ಡೌನ್ ಎಟ್ ಅ ಸರ್ಟನ್ ಸೀಸನ್ ಇನ್ ಟು ದ ಪೂಲ್ ಆ್ಯಂಡ್ ಟ್ರಬಲ್ಡ್ ದ ವಾಟರ್, ಹೂಸೋಎವರ್ ದೆನ್ ಫಸ್ಟ್ ಆಫ್ಟರ್ ದ ಟ್ರಬಲಿಂಗ್ ಆಫ್ ದ ವಾಟರ್ ಸ್ಟೆಪ್ಡ್ ಇನ್ ವಾಸ್ ಮೇಡ್ ಹೋಲ್ ಆಫ್ ವಾಟ್ಸೋಎವರ್ ಡಿಸೀಸ್ he had. And a certain man was there which had an infirmity for 38 years. When Jesus saw him lie and knew that he had been now a long time in that case, he saith unto them, Will thou be made whole? Hallelujah. Hallelujah. ಪ್ರಿಯರೇ, when the day of breakthrough comes, the Lord is going to ask you the same thing. Do you want to be healed? Will thou be made whole? Do you want to see a miracle in your life? Do you want to see all the years that the cankerworm and locust have eaten coming to an end? ಪ್ರಿಯರೇ, ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಯಾರೆಂದರೆ, the years are not a problem to him. ಯಾವುದೇ ದೇವರಿಗೆ ಒಂದು ಪ್ರಾಬ್ಲಮ್ ಇಲ್ಲ ಪ್ರಿಯರೇ. ನಮ್ಮ ದೇವರು ಬಿಡುಗಡೆ ಕೊಡುವ ದೇವರು, ಅ ಗಾಡ್ ಆಫ್ ಬ್ರೇಕ್ ಥ್ರೂ. ಇವನು ಎಂದು ಎಕ್ಸ್ಪೆಕ್ಟ್ ಮಾಡಿದಾನ ಯೇಸು ಸ್ವಾಮಿ ಬಂದು ನನಗೆ ವಾಸಿ ಮಾಡ್ತಾನೆ. ಅವನದು ಒಂದೇ ಎಕ್ಸ್ಪೆಕ್ಟೇಷನ್ ಇತ್ತೇನೆಂದರೆ ಏಂಜಲ್ ಬರ್ತಾರೆ. ವೆನ್ ದ ಏಂಜಲ್ ಕಮ್ಸ್, ದ ವಾಟರ್ ಈಸ್ ಮೂವ್ಡ್ ಆ್ಯಂಡ್ ದಟ್ ಈಸ್ ದ ಟೈಮ್ ಐ ಆಮ್ ಗೋಯಿಂಗ್ ಟು ಜಂಪ್ ಇನ್ ಟು ದ ಪೂಲ್. ನಾವು ಏನು ಮಾಡ್ತೇವೆನೆಂದರೆ ಒಂದೇ ಡೈರೆಕ್ಷನಲ್ಲಿ ನೋಡ್ತಾ ಇರ್ತೇವೆ. ಇಲ್ಲಿಂದ ಸಹಾಯ ಬರುತ್ತೆ, ಇಲ್ಲಿಂದ ಸಹಾಯ ಬರುತ್ತೆ, ಇಲ್ಲಿಂದ ಸಹಾಯ ಬರುತ್ತೆ. ಇವತ್ತು ಹಾಗೆ ನೋಡೋದು ಬೇಡ. What area you are least expecting, what thing you are least expecting, God will work in that area. All of a sudden Jesus comes and says, do you want to be healed? And he is so happy. 38 ವರ್ಷದ ಕಾಯಿಲೆದವ ಪಕ್ಕನೆ ಗುಣವಾಯಿತು. ಇಟ್ ವಾಸ್ ಅ ಡೇ ಆಫ್ ಬ್ರೇಕ್ ಥ್ರೂ. ಐ ಬಿಲೀವ್, ನಾನು ನಂಬ್ತಾನೆ ಈ ಪ್ರೋಗ್ರಾಮ್ ನೋಡೋರು ಅನೇಕರು ಕಷ್ಟದಲ್ಲಿ, ಹೋರಾಟದಲ್ಲಿ, ಕಣ್ಣೀರಲ್ಲಿ ಯಾವಾಗ ದೇವರಂತ ಹೇಳೋರಿಗೆ ದೇವರ ಒಂದು ಉತ್ತರ ಕೊಡ್ತಾರೇನೆಂದರೆ, ನಾನು ಬಿಡುಗಡೆಯ ದೇವರು, ಖಂಡಿತವಾಗಿ ಬಿಡುಗಡೆ ಕೊಡ್ತಾನೆ. ಇವರ ಜೀವಿತದಲ್ಲಿ ಬಿಡುಗಡೆ ಕೊಟ್ಟೆಲ್ಲ ನಿಮ್ಮ ಜೀವಿತದಲ್ಲಿನೂ ಬಿಡುಗಡೆ ಕೊಡ್ತಾನೆ. ಲೆಟ್ಸ್ ಲುಕ್ ಫಾರ್ವರ್ಡ್ ಟು ದ ಗಾಡ್ ಆಫ್ ದ ಬ್ರೇಕ್ ಥ್ರೂ, ಬಾಲ್ಪೆರಿಸಮ್, ಗಾಡ್ ಆಫ್ ದ ಬ್ರೇಕ್ ಥ್ರೂ. ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಕಟ್ತಾನೆ. ಇವತ್ತು ನಾವು ಧ್ಯಾನ ಮಾಡಿದ್ದೇವೆ ಸ್ವಾಮಿ, ಅಸಾಧ್ಯ ಸಂಗತಿ, ಅಸಾಧ್ಯ ಸಮಯದಲ್ಲಿ ನಾವು ಯೋಚನೆ ಮಾಡೋಕ್ಕಿಂತ, ಗ್ರಹಿಕೆ ಮಾಡೋಕ್ಕಿಂತ ಸ್ವಾಮಿ, ನಾವು ಎಂದು ಯೋಚನೆ ಮಾಡದ ರೀತಿಯಲ್ಲಿ ನೀವು ಕೆಲಸ ಮಾಡುವ ದೇವರಾಗಿದ್ದೀರಿ ಸ್ವಾಮಿ. ಕರ್ತನೆ, ಎಷ್ಟೋ ಸಮಯದಲ್ಲಿ ನಾವು ಅಂದ್ಕೊಳ್ತೇವೆ ಇಟ್ಸ್ ಟೂ ಲೇಟ್, ಬಟ್ ಲಾರ್ಡ್, ಇಟ್ಸ್ ನೆವರ್ ಲೇಟ್ ಇನ್ ಯೋರ್ ಟೈಮ್. ಯೋರ್ ಟೈಮ್ ಈಸ್ ದ ಬೆಸ್ಟ್ ಟೈಮ್. ಯಾಕೆಂದರೆ ನಿಮ್ಮ ವಾಕ್ಯ ಹೇಳುತ್ತೆ, ಯು ಮೇಕ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್ ಇನ್ ಯೋರ್ ಟೈಮ್. ಇವರ ಜೀವಿತದಲ್ಲಿ ನೀವೊಂದು ಬಿಡುಗಡೆ ತಂದ್ರಿ. ಯು ಬ್ರಾಟ್ ಅ ಬ್ರೇಕ್ ಥ್ರೂ ಇನ್ their life after 38 years. Zacharias and Elizabeth, they were old, but you brought a breakthrough. ಈ ಪ್ರೋಗ್ರಾಮ್ ನೋಡೋರು ಅನೇಕರು ಹೀಗೆ ಇರ್ಬೋದು. ಅಯ್ಯೋ, ಇನ್ನೂ ಮದುವೆ ಆಗಲಿಲ್ಲ, ಅಯ್ಯೋ ಇನ್ನೂ ಮಕ್ಕಳಾಗಿಲ್ಲ, ಅಯ್ಯೋ ಇನ್ನೂ ನಾವು ಮನೆ ಕಟ್ಟಲಿಲ್ಲ, ಅಯ್ಯೋ ಇನ್ನೂ ನಾವು ಸೆಟಲ್ ಆಗಿಲ್ಲ, ಅಯ್ಯೋ ನಾವು ಇನ್ನೂ ಈ ಪ್ರಾಬ್ಲಮ್ಮಲ್ಲಿದ್ದೇವೆ ಅಂತ ಹಾಗೆ ಅಂದ್ಕೊಳ್ಳುವವರು ಎಲ್ಲರಿಗೆ ಒಂದು ದೊಡ್ಡ ಒಂದು ಎನ್ಕರೇಜ್ಮೆಂಟ್ ಆಗಲಿ.
ಗಾಡ್ ಆಫ್ ದ ಬ್ರೇಕ್ ಥ್ರೂ, ಬಾಲ್ ಪೆರಿಸಮ್, ವಿ ಟ್ರಸ್ಟ್ ಇನ್ ಯು ದಟ್ ಯುವರ್ ವರ್ಕ್ ಈಸ್ ಪರ್ಫೆಕ್ಟ್ ಫಾದರ್. ನೀವು ಮಾಡೋದು ಎಲ್ಲ ಸುಂದರವಾಗಿರುತ್ತೆ, ಸರಿಯಾದ ಸಮಯಕ್ಕೆ ಬರುತ್ತೆ. ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ, ಯಾರ್ಯಾರು ನಿಮ್ಮನ್ನು ದೃಷ್ಟಿಸ್ತಾ ಇದ್ದಾರೋ ಅವ್ರಿಗೆ ಸ್ವಾಮಿ ಉತ್ತರ ಕೊಡಬೇಕಂತ ಪ್ರಾರ್ಥಿಸ್ತಾನೆ. ಪಕ್ಕನೆ ಅವ್ರಿಗೆ ಒಂದು ಬಿಡುಗಡೆ ಬರಲಿ ಅಂತ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೆ ತಂದೆ. ಆಮೇನ್.